ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹೇಳ್ರಿ ಸರ್. ಸರ್ ನಮಸ್ತೆ. ನಮಸ್ತೆ. ಸರ್ ನಮಗೊಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ, ಹೋಂಡೈ ಎಕ್ಸೆಂಟು. ಹ್ಞೂ ಸರ್, ಹೌದು. ಏನೈತ್ರಿ ಮಾಡಲ್ಲು? 2017 ಸರ್. 2017 ಮಾಡಲ್ ಐತ್ರಿ, ಎಲ್ಲೋ ಬೋರ್ಡ್ ಇದು. ಎಲ್ಲೋ ಬೋರ್ಡು. ಓಕೆ. ತಾವು ಓನರ್ ಎಷ್ಟಿಗೆ ಗಾಡಿಗೆ? ಸೆಕೆಂಡು. ಓಕೆ. ಗಾಡಿ ತೊಗೊಳೋರು ತರ್ಡ್ ಓನರ್ ಆಗ್ತಾರೆ ರೀ? ಥರ್ಡ್ ಓನರ್ ಸರ್. ರನ್ನಿಂಗಲ್ಲಿ ಎಷ್ಟಾಗೈತೆ ರೀ ಕಿಲೋಮೀಟ್ರು? 1,00,000 ಕಿಲೋಮೀಟ್ರ್ ಹೋಗೈತೆ ಸರ್. 1,00,000 ಕಿಲೋಮೀಟ್ರ್ ಓಡೈತ್ರಿ? ಹ್ಞೂ, ಓಡೈತೆ. ಓಕೆ. ಇದು 1,00,000 ಓಡಿರೋದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ? ಎಲ್ಲ ಐತ್ರಿ. ಓಕೆ. ಟೈರ್ ಕಂಡೀಷನ್ಸ್ ಯಾವ ಥರ ಇಟ್ಟಿದ್ರೆ? ಫ್ರಂಟು ಬ್ಯಾಕ್ ಸೈಡದು ಸ್ಟೇಪ್ನಿ ಎದು ಟೈರು? ಟೈರ್ ಗೀರ್ ಎಲ್ಲ ಚೆನ್ನಾಗಿದಾವೆ ರೀ. ಓಕೆ. ಒಂದು 50-60% ತನಕ ಐತ್ರಿ? ಐತ್ರಿ. ಇನ್ನು ಇಂಜನ್ ಕಂಡೀಷನ್ ಹಿಡಿದು ಗಾಡಿ ಬಾಡಿ ಲೈನಪ್ಪಲ್ಲಿ ಯಾವ ಥರ ಐತ್ರಿ? ಎಲ್ಲ ಕ್ಲಿಯರ್ ಐತ್ರಿ. ಓಕೆ. ಇಂಜನ್ ಬಂದ್ಬಿಟ್ಟು ಶಿವಲ್ ಇಂಜನ್ ಐತ್ರೋ? ಏನು ಕೆಲಸ ಆಗೈತೆ ರೀ ಆಲ್ರೆಡಿ? ಏನಾಗಿಲ್ಲ ಸರ್, ಟೈರ್ ಒಂದು ಚೇಂಜ್ ಮಾಡಿದ್ದೆ ನಾವು. ಟೈರ್ ಚೇಂಜ್ ಮಾಡಿರಿ? ಟೈರ್ ಒಂದಾಗ ಚೇಂಜ್ ಮಾಡಿದ್ದೇವೆ, ಬಿಟ್ರಿ ಏನಿಲ್ಲ. ಇನ್ನೂವರೆಗೂ ನಿಮ್ದು ಇಂಜನ್ ಕೆಲಸಕ್ಕೆ ಬಂದೇ ಇಲ್ಲ ರೀ? ಆಮೇಲೆ ಇದು ಎಂಜಿನ್ ಆಯಿಲ್ ಒಂದು ಚೇಂಜ್ ಮಾಡೇವಿ ರೀ. ಓಕೆ. ಅದು ಮಾಮೂಲಿ ಇದ್ದೇ ಇರುತ್ತೆ ಬಿಡಿ, ಸರ್ವಿಸು ಇಂಜನ್ ಆಯಿಲ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು. ಹ್ಞೂ ರೀ. ಅಂದರೆ ಇಂಜನ್ ಮಾತ್ರ ಕಂಪಲ್ಸರಿ ಸಿವಿಲ್ ಇಂಜನ್ ಐತ್ರಿ, ಇನ್ನಾದ್ರೆ ಕೆಲಸಕ್ಕೆ ಬಂದಿಲ್ಲ ರೀ? ಏನು ಬಂದಿಲ್ಲ ರೀ. ಓಕೆ. ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಏನಿಲ್ಲ ಸರ್, ಏನಿಲ್ಲ. ಈ ಥರನೂ ಯಾವುದೂ ಇಲ್ಲ ರೀ? ಗಾಡಿ ಮೇಲೆ ಕೇಸಸ್ ಆಗಿರ್ಬೋದು, ಓವರ್ ಜಂಪು? ಯಾವ ಕೇಸ್ ಇಲ್ಲ ಸರ್, ಎಲ್ಲ ಕ್ಲಿಯರ್, ರೆಕಾರ್ಡ್ ಎಲ್ಲ ಅದಾವೆ, ಇನ್ಶೂರೆನ್ಸ್ ಇದೆ. ಓಕೆ. ನಿಮ್ಮ ಕೈಯಾಗ ಮಾತ್ರ ಕ್ಲಿಯರ್ ಐತ್ರಿ? ಎಲ್ಲ ಕ್ಲಿಯರ್ ಐತ್ರಿ. ನಿಮ್ಮ ಕೈಯಲ್ಲೆಲ್ಲ ಮೈಲೇಜಲ್ಲಿ ಏನು ಬರ್ಬೋದು ಸರ್ ಇದು? ಮೈಲೇಜ್ 22 ಕಿಲೋಮೀಟ್ರ್ ಕೊಡ್ತದೆ ಸರ್. ಫ್ಯೂಲ್ ಬಂದ್ಬಿಟ್ಟು ಪೆಟ್ರೋಲ್ ರೆಂಟಲ್ಲ? ಡೀಸೆಲ್. ಡೀಸೆಲ್ ಐತ್ರಿ? ಡೀಸೆಲಿಂದ. ಓಕೆ. 22 ತನಕ ಬರ್ತೈತೆ ರೀ ಮೈಲೇಜು? 22 ಕೊಡ್ತದೆ ರೀ. ಗಾಡಿ ಒಳಗೆ ಇಂಟೀರಿಯರ್ ಸರ್, ಫ್ಯೂಚರ್ಸು ಕಂಪ್ನಿ ಫಿಟೆಡ್ ಬಂದಿರೋದಾಗಿರ್ಬೋದು, ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟೆಡ್ ಮಾಡಿಸಿದಾರಾ? ಏನು ಮಾಡಿಸಿಲ್ಲ ರೀ. ಇವಾಗ ಮಾಮೂಲಿ ಪವರ್ ಸ್ಟೀರಿಂಗ್ ಆಗಿರ್ಬೋದು, ಪವರ್ ವಿಂಡೋ, ಎ ಸಿ ವರ್ಕು, ಮ್ಯೂಸಿಕ್ ಸಿಸ್ಟಮ್ ಇದೆಲ್ಲ ವರ್ಕಲ್ಲಿ ಇರುವಂಥದ್ದಾ? ಎಲ್ಲ ಸರಿ ಅದಾವೆ ಸರ್ ಅವು. ಓಕೆ ಸರ್. ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಶೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಎಲ್ಲ ಸರಿ ಅದಾವೆ ಸರ್ ಅವು. ಇವಾಗ ನಿಮ್ಮ ಗಾಡಿ ತೊಗೊಂಡ್ರಿಗೆ ಏನೂ ₹1 ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ, ಆರಾಮಾಗಿ ತೊಗೊಂಡು ಓಡಿಸ್ಕೋಬೋದಲ್ಲ? ಓಡಿಸ್ಬೋದು ಸರ್. ಓಕೆ. ಇನ್ನು ಡೈರೆಕ್ಟು ರೇಟ್ ವಿಷಯ ಬಂದಾಗ ಸರ್, ಗಾಡಿಗೆ ಏನು ಕೋಟ್ ಮಾಡ್ತೀರಾ ತಾವು ಪ್ರೈಜು? ಈಗ 2,80,000 ಹೇಳ್ತೇವೆ ಸರ್ ನಾವು. ಹಾಂ ರೀ. ಅದ್ರಾಗ ಬಂದ್ರೆ, ಈಗ ಗಿರಾಕಿ ಬಂದ್ರೆ ಅದ್ರ ಒಂದು 5-10 ಸಾವಿರ ರೂಪಾಯಿ ಬಿಡ್ತಾವೆ ಅಷ್ಟೇ. ಹೆಚ್ಚಿಗೆ ಹೇಳಿ ಈಗ 3.5-4 ಲಕ್ಷ ಹೇಳಿ ಕಡಿಮೆ ಮಾಡಂಗಿಲ್ಲ ನಾವು. 5-10 ಸಾವಿರ ರೂಪಾಯಿ ಅಷ್ಟೇ ಹೇಳೋರು ನಾವು, ಡಿಫ್ರೆನ್ಸ್. ಓಕೆ. ಈಗ 2,80,000 ರೂಪಾಯಿ ಬಂದ್ರೆ ಕೊಡ್ಬೇಕು ಸರ್. ಮತ್ತು ಅವರಾಗಿ ಬಂದ್ರೆ ಒಂದು 5-10 ಸಾವಿರ ರೂಪಾಯಿ ಬಿಡ್ತಾವೆ. ಮಾಡಲ್ ಬಂದ್ಬಿಟ್ಟು 2017 ಮಾಡಲ್ ಐತ್ರಿ. ತಾವು ಸೆಕೆಂಡ್ ಓನರು, ಗಾಡಿ ತೊಗೊಳೋರು ತರ್ಡ್ ಓನರ್ ಆಗ್ತಾರೆ. ತಾವು ರೇಟ್ ಹೇಳಕತ್ತಿದ್ದು 2,80,000 ಹೇಳಕತ್ತಾರೆ. ನಿಮ್ಮ ಹತ್ರ ಬಂದರೆ ಇನ್ನೂ ನೆಗೆಶ್ವಲ್ ಆಗುತ್ತೆ ಅಂತ ಹೇಳ್ತಾರೆ. 2,70,000 ಗಾಡಿ ಕೊಡಕ್ಕೆ ರೆಡಿ ಇದ್ದಾರೆ, ಹೌದಾ? ಹ್ಞೂ ಸರ್. ಓಕೆ. ಗಾಡಿ ಇರೋಂಥ ಲೊಕೇಶನ್ ರೀ ಸರ್ ಇದು? ಇದು ಮೇದೂರು ಸರ್, ಮೇದೂರು. ಓಕೆ. ಯಾವ ಜಿಲ್ಲೆ ಬರುತ್ತೆ? ಹಾವೇರಿ ಜಿಲ್ಲೆ. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹ್ಞೂ ಸರ. ಓಕೆ. ಅಪ್ಡೇಟ್ ಮಾಡಿರ್ತೀನಿ ನೋಡಿ. ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡಿ ಮಾಡಿಕೊಡೋ ಪ್ರಯತ್ನ ಮಾಡಿ ಸರ್. ಹ್ಞೂ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ.